ಹಿಂದೂ ಧರ್ಮವನ್ನ ಸಣ್ಣ ಮಾಡೋದು. ಹಿಂದೂ ಧರ್ಮದ ಜೊತೆಗೆ ಯಾರ್ಯಾರು ಜೋಡಿಸ್ಕೊಂಡಾರ ಅವ್ರನ್ನ ಒಬ್ಬೊಬ್ಬರನ್ನ ಕಟ್ಟಿಂಗ್ ಮಾಡ್ಕೊಂತ ಹೋಗುದು. ಅದರ ಭಾಗವಾಗಿ ವೀರಶೈವರು ಲಿಂಗಾಯತರು ಅಂತ ತಿಳ್ಕೊಂಡು ಎರಡು ಭಾಗ ಮಾಡಿ ಒಬ್ಬ ಮಾಜಿ IAS ಆಫೀಸರ್ ಅದನ್ನ ಎಷ್ಟು ನೀಚದಾನವ ಅಂದ್ರ ಲಿಂಗಾಯತರಿಗೂ ಮತ್ತು ವೀರಶೈವರಿಗೂ 16 ಪ್ರಭೇದಗಳಿವೆ, 16 ಭಿನ್ನ ಭೇದಗಳಿವೆ ಅವರಲ್ಲಿ ಅಂತ. ಅಲ್ಲಿ ದಿನ ಅವ್ರು ಲಗ್ನ ಮಾಡ್ಕೊತಾರ, ಒಬ್ಬರಿಗೊಬ್ರು ಎಲ್ಲ ಮಾಡಕತ್ತಾರ ಅಂತ ಹೇಳಿ ಆಮೇಲೆ ಆ ಗೆಜೆಟ್ನಾಗ ಹಿಂಗ್ ಹೇಳ್ಯಾರ, ಈ ಗೆಜೆಟ್ನಾಗ ಹಿಂಗ್ ಹೇಳ್ಯಾರ ಅಂತ ಹೇಳಿ ಎಲ್ಲರೂ ತಲೆ ಕೆಡಿಸು. ಇಂಥ ನೀಚತನದ ಪರಮಾವಧಿಯನ್ನ ದಾಟಿ ಈ ಧರ್ಮವನ್ನ ಒಡಿಬೇಕು, ಸಂಘಟಿತ ಲಿಂಗಾಯತರನ್ನ ಒಡಿಬೇಕು. ಮತ್ ಇಂಥವ್ರೆಲ್ಲರೂ ಕೂಡಿ ಲಿಂಗಾಯತ ಧರ್ಮ ಕಟ್ಟಾಕೊಂಟಾರ. ಯಾರ್ಯಾರು ಕಟ್ಟಾಕೊಂಡವ್ರು? ಕುಡುಕರು, ತಿನಕರು. ಕೆಲವು ಮಂದಿ ಮುಂಜಾನೆ ಎದ್ದು ಕೂಡ್ಲೆ ಕುಡಿಲಾರ್ದ ಎದ್ದು ನಿಂದ್ರಾಕ್ ಬರುದಿಲ್ಲ, ರಾತ್ರಿ ಕುಡಿಲಾರ್ದ ಮಲ್ಕೊಳಕ್ ಬರಂಗಿಲ್ಲ. ಕನಿಷ್ನಾಗ ಸಹಿತ ಲಿಂಗಪ್ಪ ಎಂದು ಇವ್ರಿಗೆ ಭೇಟಿ ಆಗಿಲ್ಲ. ಇಂಥ ರಾಜಕಾರಣಿಗಳು ಬಸವ ಧರ್ಮ ಕಟ್ಟಕ್ ಹೊಂಟಾರಂತ. ಮತ್ ಮ್ಯಾಗ ಹೇಳ್ತಾರ ನಾವು ಸಿದ್ದೇಶ್ವರ ಅಪ್ಪೋಳಿ ಶಿಷ್ಯರದೀವ ಅಂತ. ನಾಚಿಗೆ ಬರ್ಬೇಕು. ಕುಡುಕರು ತಿನಕರು ಸಿದ್ದೇಶ್ವರ ಅಪ್ಪೋಳಿ ಶಿಷ್ಯರದೀವ ಅಂತ ಹೇಳಿದ್ರೆ ನಡೀತೈತೆ. ಈ ಮನುಷ್ಯ ನಮ್ಮನ್ ಕೇಳ್ತಾನ, ಸ್ವಾಮಿಗಳ ಕ್ಷಮಾ ಕೇಳಿದ್ರೆ ನಾವು ಬಿಜಾಪುರ ಜಿಲ್ಲಾದ ಮಾಲಕ್ ನೀನ ಅನ್ಪ ಅಂತ ಅನಿಸ್ತ ನಮ್ಗೆ. ಇಲ್ಲ, ನಾವು ಇಡೀ ರಾಜ್ಯಕ್ಕೆ ಅವ್ರನ್ನ ಬಂದ್ ಮಾಡ್ತೀವಿ ಅಂತಂದ. ಪುಣ್ಯಾತ್ಮ, ಅಧಿಕಾರ ಶಾಶ್ವತ ಅಲ್ಪ, ಇಂದಿಲ್ಲ ನಾಳೆ ಬದ್ಲಿ ಆಕ್ಕೈತಿ. ಯಾರು ನಾವೇನು ಅಮರ ಪಟ್ಟಿ ಕಟ್ಕೊಂಡು ಬಂದಿವೇನು? ಇಲ್ಲ. ದಯವಿಟ್ಟು ಹಂಗೆ ಮಾತಾಡಕ್ ಹೋಗ್ಬೇಡ. ಇವತ್ತದಿ ನಾಳಿಲ್ಲ. ಹಿಂಗ ನೀ ಮಾತಾಡಿದ್ದನ್ನು ಮಂದಿ ಕೇಳಿದ್ರು ಇಲೆಕ್ಷನ್ ತನ ನೆನಪಿನಾಗ ಇಟ್ಕೊಂಡ್ರಂತಂದ್ರ ನೀ ಏನು ಹೊಳ್ಳಿ ಬರುದಿಲ್ಲ. ಇಲೆಕ್ಷನ್ ತನ ನೆನಪಿನಾಗ ಇಟ್ಕೊಂಡ್ರಂದ್ರ ಇರ್ಲಿಲ್ಲ ಅಂದ್ರೆ ನಾವು ಒಮ್ಮೊಮ್ಮೆ ಇಲೆಕ್ಷನ್ ಬಂದಾಗ ಹೋಗಿ ನೆನಪು ಮಾಡಿ ಕೊಟ್ಟು ಬಂದೆ ಅಂದ್ರೆ ನೀವು ಉಳಿದಿಲ್ಲ. ಒಬ್ಬ ಸ್ವಾಮಿ, ಯಾರು? ಗದಗಿನ ತೋಂಟದಾರಿ ಮಠಕ್ಕಾದಂತ ಸ್ವಾಮಿಗಳು ನಾಗನೂರ್ ಮಠಕ್ಕಿದ್ದಾಗ ಖುರಾನ್ ಮರಾಠಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು. ಸ್ವಂತ ಮಾಡಿ ತಮ್ಮ ಮಠದ ವತಿಯಿಂದ ಕುರಾನ ಗ್ರಂಥವನ್ನ ಪ್ರಕಟ ಮಾಡಿ ಮಂದಿಗೆ ಹಂಚಿದ್ರು. ಅಲ್ರಿ, ಒಬ್ಬರು ಲಿಂಗಾಯತ ಸ್ವಾಮಿಗಳು ಖುರಾನ ಪ್ರಿಂಟ್ ಮಾಡಿ ಹಂಚ್ತಾರ, ಆದ್ರ ಭಗವದ್ಗೀತಾಕ್ ಬೈತಾರ. ಅಂದ್ರೆ ಎಷ್ಟು ಮಂದಿನ ಧರ್ಮಾಂತರ ಮಾಡಿದ್ರು ಸಹಿತ ನಿಮ್ಗೆ ಅವ್ರ ಬಗ್ಗೆ ಒಟ್ಟ ಕಳ್ಕಳಿ ಇಲ್ಲ. ಇವ್ರು ಮತ್ತೆ ಬಾಲ ಯೇಸು ಪುರಸ್ಕಾರ ತಗೋತಾರ. ಇವರೇ ನಾನು ಹೇಳೋದು ಬಸವ ತಾಲಿಬಾನಿಗಳನ್ನ ಕುರಿತ ಹೇಳಕತ್ತೀನಿ. ಇವ್ರೇನೋ ಕೆಲವು ಜನ ಮುಸ್ಲಿಂ ಪಂಡಿತರು ಮಠಗಳ ಆಸ್ಥಾನ ಪಂಡಿತರಾಗ್ಯಾರ, ಲಿಂಗಾಯತ ಮಠಗಳ ಆಸ್ಥಾನ ಪಂಡಿತರಾಗಿ ಇವ್ರಿಗೆ ಮಾರ್ಗದರ್ಶನ ಮಾಡಕತ್ತಾರ. ಇಲ್ರಿ, ಅವ್ರು ಮುಸಲ್ಮಾನರದಾರ, ಅವ್ರಿಗೆ ಬಾಳ ಹಿಡಿಸೈತಿ ಲಿಂಗಾಯತರು. ಬಸವಣ್ಣವ್ರ ವಚನಗಳು ಬಾಳ ಹಿಡಿಸಾವ. ನಾ ಹೇಳಿದ ಬಾಳ ಹಿಡಿಸೈತವ್ದಿಲ್ಲೋ. ಮತ್ ನೀವು ಅವನ್ರಿ ಅವ್ರ ಪ್ರವಚನನ ಕೇಳ್ತೀವಿ ನಾವು ದಿನ ಅಂತ. ಅವ ಪ್ರವಚನ ನಮ್ಗೆ ಯಾಕೆ ಹೇಳ್ತಾನಪ್ಪ? ಅವ ಬಾಳ ಹಿಡಿಸಿತ್ತಂದ್ರ ಹೋಗಿ ಮಸೀದ್ಯಾಗ ಹೇಳು. ನಿನಗ್ ಬಸವಣ್ಣನ ತತ್ವ ಬಾಳ ಹಿಡಿಸೈತಿಲ್ಲೋ, ಹೋಗು ಮಸೀದ್ಯಾಗ ಪ್ರವಚನ ಮಾಡು, ಒಂದ್ 4-8 ಮಂದಿನ ಪರಿವರ್ತನೆ ಮಾಡು. ಅಂದ್ರ ನಿನಗ್ ಪಕ್ಕಾ ಬಸವಣ್ಣ ಹಿಡಿಸ್ಯಾನಂತ ತಿಳ್ಕೊತೀನಿ. ನಿನಗ್ ಬಾಳ ಬಸವಣ್ಣ ಹಿಡಿಸ್ಯಾನಲ್ಲ, ಕೊಳ್ಳಾಗ ಲಿಂಗ ಕಟ್ಕೋ, ದಿನ ಲಿಂಗಾರ್ಚನೆ ಮಾಡು, ಕಾಯಕ ಮಾಡು, ದಾಸೋಹ ಮಾಡು. ಇಲ್ಲ, ಇವ್ರ ಕಡಿನ ರೊಕ್ಕ ಜಗ್ಗುದು, ಸಲಹೆ ಕೊಡು. ಇಂಥವ್ರು ಭಾಳ ಆಗ್ಯಾರ. ಇವು ನಮ್ಮ ಸ್ವಾಮಿಗಳು, ಈ ಸ್ವಾಮಿಗಳಿಗೆ ಅವ್ರ ಗುರುಗಳು.